ಎಸ್ ಎಂ ಕೃಷ್ಣ. ಏಕೆಂದರೆ 1999ರಲ್ಲಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದಂತಹ ಅವಧಿ, ಅದಕ್ಕಿಂತ ಪೂರ್ವದಲ್ಲಿ ಜನತಾದಳದ ಸರ್ಕಾರ ಇತ್ತು. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು, ನಂತರ GH ಪಟೇಲರು ಮುಖ್ಯಮಂತ್ರಿ ಆಗಿದ್ದರು. ಅದಾದ ನಂತರ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗುವಂತಹ ಅವಧಿಯ ವೇಳೆಗೆ ಕರ್ನಾಟಕದಲ್ಲಿ ರಾಜಕೀಯದ ಒಂದು ರೀತಿಯಂತಹ ಅರಾಜಕತೆ ಇದ್ದೇ ಇತ್ತು. ಸರ್ಕಾರಗಳ ಸುಭದ್ರತೆಯ ಪ್ರಶ್ನೆ ಇದ್ದೇ ಇತ್ತು. ಆದರೆ ಒಂದು ಸುಭದ್ರ ಸರ್ಕಾರ, ಬಹುಮತದ ಸರ್ಕಾರ ಕಾಂಗ್ರೆಸ್ನಲ್ಲಿ ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ರಚನೆ ಆಯಿತು. ಎಸ್ ಎಂ ಕೃಷ್ಣ ಅವರು ಸರ್ಕಾರ ರಚನೆ ಆದ ನಂತರ ತನ್ನ ಮೊದಲ ಬಜೆಟ್ನ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಮಾಡಿದ್ದಂತಹ ಬಜೆಟ್, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವೈಟ್ ಪೇಪರನ್ನು ಕೂಡ ರಿಲೀಸ್ ಮಾಡೋದ್ರ ಮೂಲಕವಾಗಿ ಒಂದು ಸಂಪ್ರದಾಯವನ್ನು ರಾಜ್ಯದ ಜನರ ಮುಂದಿಡುವಂತಹ ಪ್ರಯತ್ನವನ್ನು ಆರಂಭಿಕರಾಗಿ ಮಾಡಿದರು. ಅಷ್ಟೇ ಅಲ್ಲ, ಮುಂದಿನ 4.5 ವರ್ಷಗಳ ಆಳ್ವಿಕೆಯ ಅವಧಿಯಲ್ಲಿ ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡಿದಾಗ ಮತ್ತು ನಂಬರ್ 1 ಮುಖ್ಯಮಂತ್ರಿ ಅನ್ನುವಂತಹ ಒಂದು ಪಟ್ಟವನ್ನು ಸತತ 2-3 ವರ್ಷಗಳ ಕಾಲ ಪಡೆದಂಥವರು ಎಸ್ ಎಂ ಕೃಷ್ಣ. ಅದು ಅವರ ಆಡಳಿತದ ವೈಖರಿಗೆ ಹಿಡಿದಂತಹ ಕನ್ನಡಿಯೂ ಕೂಡ ಆಗಿತ್ತು. ನಾನಾ ಮಾನದಂಡಗಳ ಆಧಾರದಲ್ಲಿ ಕೊಡ್ತಾ ಇದ್ದಂತಹ ಅಂಥೊಂದು ಖಾಸಗಿ ಸಂಸ್ಥೆಯ ಪ್ರಶಸ್ತಿಯನ್ನು ಸತತ 3 ವರ್ಷಗಳ ಕಾಲ ಇಡೀ ದೇಶದಲ್ಲಿ ಪಡೆದಂಥ ಹೋಗ್ತಿದ್ರೆ ಅದು ಎಸ್ ಎಂ ಕೃಷ್ಣ. ಎಸ್ ಎಂ ಕೃಷ್ಣ ಅವರು ರಾಜ್ಯದ ಅಭಿವೃದ್ಧಿಯ ಪಥವನ್ನು ಬದಲಿಸಿದರು. ವಿಶೇಷವಾಗಿ ಬೆಂಗಳೂರು ಮತ್ತಷ್ಟು ಬೃಹತ್ ಆಗೋದರ ಕಡೆಗೆ, ಬೃಹದಾಕಾರವಾಗಿ ಬೆಳೆಯೋದರ ವಿಚಾರದಲ್ಲೂ ಕೂಡ ಅವರ ಕೊಡುಗೆ ದೊಡ್ಡದಿತ್ತು. ಅದೇ ಸಂದರ್ಭದಲ್ಲಿ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಇತರೆ ನಗರಗಳು ಅವುಗಳ ಅಭಿವೃದ್ಧಿಯ ದೃಷ್ಟಿಯಲ್ಲೂ ಕೂಡ ಮಹತ್ವದ ನಿರ್ಣಯಗಳನ್ನು ಕೈಗೊಂಡಂಥವರು ಎಸ್ ಎಂ ಕೃಷ್ಣ. ಅದು ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಹೀಗೆ ರಾಜ್ಯದ ಎಲ್ಲ ಜಿಲ್ಲೆಗಳ ಅಭಿವೃದ್ಧಿಯ ದೃಷ್ಟಿಯಿಂದ, ಪ್ರಮುಖ ನಗರಗಳ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ ಕೂಡ ಮಹತ್ವದ ತೀರ್ಮಾನಗಳನ್ನು ಕೈಗೊಂಡಂಥವರು ಎಸ್ ಎಂ ಕೃಷ್ಣ. ಕರ್ನಾಟಕದಲ್ಲಿ IT, BT ಮಾತ್ರ ಅಲ್ಲ, ಅನೇಕ ಸ್ವರೂಪದ ಉದ್ದಿಮೆಗಳನ್ನು ಸ್ಥಾಪನೆ ಮಾಡೋದಕ್ಕೂ ಕೂಡ ನೆರವಾದಂಥವರು, ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹವನ್ನು ನೀಡ್ತಾ ಬಂದಂಥವರು ಎಸ್ ಎಂ ಕೃಷ್ಣ. ಹೀಗಾಗಿಯೇ ಎಸ್ ಎಂ ಕೃಷ್ಣ ಅವರನ್ನು ನಾವು ಬೆಂಗಳೂರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಅನೇಕ ಸಂದರ್ಭಗಳಲ್ಲಿ ನೆನಪು ಮಾಡಿಕೊಳ್ತೀವಿ. ಆದರೆ ಅದರಾಚೆಗೂ ಕೂಡ ಎಸ್ ಎಂ ಕೃಷ್ಣ ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡ್ತಾ ಹೋದಾಗ ಮತ್ತು ಸಾಮಾನ್ಯ ಜನರ ಬದುಕು ಕೂಡ ಹಸನಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಕೈಗೊಂಡಂತಹ ತೀರ್ಮಾನಗಳು ಹಲವು. ವಿಶೇಷವಾಗಿ ಬರಗಾಲ ಸತತವಾಗಿ ತಲೆದೋರಿದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇನ್ನೂ ಕೂಡ ಉದ್ಯೋಗ ಖಾತ್ರಿ ಅಥವಾ ಭಾರತದಲ್ಲಿನ ಇನ್ಫ್ಯಾಕ್ಟ್ ಉದ್ಯೋಗ ಖಾತ್ರಿಯಂತಹ ಯೋಜನೆ ಇರಲಿಲ್ಲ. ಆದರೆ ಅದಕ್ಕಿಂತ ಮುಂಚಿತವಾಗಿಯೇ ಗ್ರಾಮ ಪಂಚಾಯತ್ಗಳ ಮಟ್ಟಗಳಲ್ಲೂ ಕೆರೆಗಳ ಹೂಳೆತ್ತುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಅದರ ಮೂಲಕವಾಗಿ ಉದ್ಯೋಗ ಸೃಷ್ಟಿ, ಜೊತೆಗೇ ಆ ಕೆರೆಗಳ ದುರಸ್ತಿಯನ್ನು ಮಾಡಿಸುವಂತಹದರ ಕಡೆಗೆ ಆದ್ಯತೆಯನ್ನು ಕೊಟ್ಟಂಥವರು ಎಸ್ ಎಂ ಕೃಷ್ಣ. ಇದು ಮುಂದೆ ಕೆರೆ ನೀರು ತುಂಬಿಸುವಂತಹ, ಕೆರೆಗಳನ್ನು ತುಂಬಿಸುವಂತಹ ಯೋಜನೆಯಾಗಿ ಪರಿವರ್ತನೆಗೊಂಡಿರುವಂಥದ್ದು ಇತಿಹಾಸ. ಅಂದರೆ ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡಿದಾಗ ಅವೆಲ್ಲವೂ ಕೂಡ ಅತ್ಯಂತ ಮಹತ್ವದ ತೀರ್ಮಾನಗಳ ಆಗಿವೆ. ಈಗ ಸಚಿವರುಗಳು, ಶಾಸಕರುಗಳು ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಮಾನ್ಯ ಎಸ್ ಎಂ ಕೃಷ್ಣ ಅವರಿಗೆ. ಸರ್ಕಾರದ ಪರವಾಗಿ ವೈಯಕ್ತಿಕ ನೆಲೆಯಲ್ಲಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮಂಡ್ಯದ ಜಿಲ್ಲೆಯ ಶಾಸಕರು ಈಗ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇರುವಂಥದ್ದು. 1962ರಲ್ಲಿ ಮೊದಲ ಬಾರಿಗೆ ಶಾಸಕರಾಗ್ತಾರೆ. ಅವರು 1960ರಲ್ಲಿ ಅಮೇರಿಕಾದಿಂದ ವಾಪಸ್ ಮದ್ದೂರಿಗೆ ಬಂದಾಗ ಅವರನ್ನು ಮದ್ದೂರು ರೈಲ್ವೆ ಸ್ಟೇಷನ್ನಿಂದ ಅವರ ಮನೆಯವರೆಗೂ ಕೂಡ 101 ಎತ್ತಿನ ಗಾಡಿಗಳಲ್ಲಿ ಮೆರವಣಿಗೆ ಮೂಲಕವಾಗಿ ಕರ್ಕೊಂಡು ಹೋಗಿದ್ರಂತೆ ಅವತ್ತಿನ ಜನ. ಅಂದರೆ ನಮ್ಮೂರಿನ ಹುಡುಗ ಅಮೇರಿಕಾದಲ್ಲಿ ಓದಿ ಬಂದಿದ್ದಾನೆ ಅನ್ನುವಂತಹ ಪ್ರೀತಿ, ಹೆಮ್ಮೆ ಇವೆಲ್ಲವೂ ಕೂಡ ಅವರಲ್ಲಿತ್ತು. ಮುಂದೆ ಅವರು ಶಾಸನಸಭೆಗೆ ಚುನಾವಣೆ ಬಂದಾಗ 1962ರಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಚುನಾವಣೆಗೆ ಸ್ಪರ್ಧಿಸ್ತಾರೆ ಮತ್ತು ಗೆಲುವು ಸಾಧಿಸ್ತಾರೆ. ಅಲ್ಲಿಂದ ನಂತರ ನಿರಂತರವಾಗಿ ಶಾಸನಸಭೆ, ಲೋಕಸಭೆ, ವಿಧಾನ ಪರಿಷತ್, ವಿಧಾನಸಭೆ ಮತ್ತು ರಾಜ್ಯಸಭೆ, ಹೀಗೆ ನಾನಾ ಮಗ್ಗಲುಗಳಲ್ಲಿ ಕರ್ನಾಟಕದ ರಾಜಕಾರಣದ ಬಹಳ ಪ್ರಮುಖ ಹೆಸರಾಗಿ, ಪ್ರಮುಖ ನಾಯಕನಾಗಿ ಬೆಳೆದಂತಹ ರೀತಿ ಅಮೋಘವಾದದ್ದು.
ವಿದೇಶದಲ್ಲಿ ಪಡೆದಂತಹ ಶಿಕ್ಷಣ ನಿಸ್ಸಂಶಯವಾಗಿ ಎಸ್ ಎಂ ಕೃಷ್ಣ ಅವರ ರಾಜಕೀಯದ ಮೇಲ್ಮುಖ ನಡಿಗೆಯಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ನಿಭಾಯಿಸಿತ್ತು ಅನ್ನುವಂಥದ್ದು ಎಷ್ಟು ನಿಜವೋ ಅಷ್ಟೇ ಅವರಲ್ಲಿದ್ದಂತಹ ವಿಶಾಲ ದೃಷ್ಟಿಕೋನವೂ ಕೂಡ ಅದಕ್ಕೆ ಕಾರಣ. ಒಬ್ಬ ನಾಯಕನಿಗೆ ಬೇಕಾಗಿರುವಂತಹ ವಿಶಾಲ ದೃಷ್ಟಿಕೋನ ಎಸ್ ಎಂ ಕೃಷ್ಣ ಅವರಲ್ಲಿತ್ತು. ಹಾಗೆಯೇ ತನ್ನ ಜನರ ಕಷ್ಟ ಸಂಕಷ್ಟಗಳೂ ಕೂಡ ಅವರಿಗೆ ಅರ್ಥ ಆಗ್ತಿತ್ತು. ಅವರು ವಿದೇಶದಲ್ಲಿ ಓದಿ ಬಂದಿದ್ದರೂ ಕೂಡ ತನ್ನ ಬೇರುಗಳನ್ನು ಮರೆತಂಥವರಲ್ಲ. ಹಾಗಾಗಿಯೇ ಅವರು ಅದ್ಭುತವಾದಂತಹ ಕನ್ನಡವನ್ನು ಮಾತನಾಡ್ತಾ ಇದ್ದರು. ಇಂಗ್ಲೀಷ್ ಭಾಷೆಯ ಮೇಲೆ ಅವರಿಗಿದ್ದಂತಹ ಹಿಡಿತ, ಅದವರ ಪ್ರೌಢಿಮೆ ಎಷ್ಟು ದೊಡ್ಡದಿತ್ತು. ಇದಕ್ಕಾಗಿಯೇ ಅವ್ರನ್ನೆಲ್ಲರೂ ಕೂಡ ಹಾರ್ವರ್ಡ್ ಕೃಷ್ಣ ಅಂಥೇಳಿ ಕರೀತಾ ಇದ್ದರು. ಆದರೆ ಅದರ ಆಚೆಗೂ ಕೂಡ ಕನ್ನಡದಲ್ಲೂ ಕೂಡ ಅತ್ಯಂತ ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿದವರು ಎಸ್ ಎಂ ಕೃಷ್ಣ. ಅಸ್ಖಲಿತ ಕನ್ನಡ ಎಸ್ ಎಂ ಕೃಷ್ಣ ಅವರ ವಿಶೇಷತೆ. ಅವರ ಮಾತುಗಳು, ಅದರಲ್ಲಿ ಒಂದೇ ಒಂದು ಇಂಗ್ಲೀಷ್ ಪದ ನುಸುಳ್ತಾ ಇರಲಿಲ್ಲ. ಅವರು ಕನ್ನಡದಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದಾಗ ಇದು ಒಂದು ಭಾಗ. ಆದರೆ ಎಸ್ ಎಂ ಕೃಷ್ಣ ಅವರಿಗೆ ಇದ್ದಂತಹ ಆಸಕ್ತಿಯ ಕ್ಷೇತ್ರಗಳು, ವಿಂಬಲ್ಡನ್ ಟೂರ್ನಮೆಂಟನ್ನು ನೋಡೋದಕ್ಕೆ ತನ್ನ ಇಳಿ ವಯಸ್ಸಿನಲ್ಲ, ಬಹುಶಃ 2 ವರ್ಷದ ಹಿಂದಿನ, ಇನ್ಫ್ಯಾಕ್ಟ್ ಕಳೆದ ವರ್ಷದ ವಿಂಬಲ್ಡನ್ ಸಂದರ್ಭದಲ್ಲೂ ಕೂಡ ಅವರು ಇಂಗ್ಲೆಂಡ್ಗೆ ಹೋಗಿದ್ದರು. ವಿಂಬಲ್ಡನ್ ಟೂರ್ನಮೆಂಟನ್ನು ಲಂಡನ್ನಲ್ಲಿ ಕುಳಿತುಕೊಂಡು ನೋಡುವಂಥದ್ದು ಎಸ್ ಎಂ ಕೃಷ್ಣ ಅವರ ಪ್ರಮುಖ ಆಸಕ್ತಿಗಳಲ್ಲಿ ಒಂದಾಗಿತ್ತು. ಅದನ್ನು ಅವರು ಯಾವತ್ತೂ ಕೂಡ ಮಿಸ್ ಮಾಡ್ಕೊಳ್ತಿರಲಿಲ್ಲ. ಅವರು ಬಹಳ ಇಷ್ಟಪಟ್ಟು ನೋಡ್ತಾ ಇದ್ದಂತಹ ಆಟ ಅಂದರೆ ಅದು ಟೆನ್ನಿಸ್. ಹಾಗೆಯೇ ಕರ್ನಾಟಕದಲ್ಲೂ ಕೂಡ ಟೆನ್ನಿಸ್ ಕ್ಲಬ್ಬನ್ನು ಇಂಪ್ರೂವ್ ಮಾಡಬೇಕು, ಕರ್ನಾಟಕದಲ್ಲಿ ಒಂದು ಟೆನ್ನಿಸ್ಗೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದಲೂ ಕೂಡ ಕೆಲಸ ಮಾಡಿದಂಥವರು ಎಸ್ ಎಂ ಕೃಷ್ಣ. ಈಗ BJP ರಾಜ್ಯಾಧ್ಯಕ್ಷರಾಗಿರುವಂತಹ ಶಿಕಾರಿಪುರದ ಶಾಸಕ BY ವಿಜೇಂದ್ರ ಅವರಿಂದ ಗೌರವ ಸಮರ್ಪಣೆ ಆಗ್ತಾ ಇದೆ. ಯೋಗೇಶ್ವರರು, ಮಾನ್ಯ ಶಾಸಕರು, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಶ್ರೀಮತಿ ಸುಮಲತಾ ಅಂಬರೀಶ್ವರರು, ಮಾಜಿ ಲೋಕಸಭಾ ಸದಸ್ಯರು, ಮಂಡ್ಯ. DK ಸುರೇಶ್ ಅವರು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ಯೋಗೇಶ್ವರರು, ಮಾನ್ಯ ಶಾಸಕರು, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಶ್ರೀ MA ಹ್ಯಾರಿಸ್ ಅವರು, ಶಾಸಕರು, ಶಾಂತಿನಗರ.